The situation in India today is that 22 people have the same amount of money as 70 crore people. ಇವತ್ತು ಭಾರತ ದೇಶದ ಪರಿಸ್ಥಿತಿ ಯಾವ ತರ ಇದೆ ಅಂತಂದ್ರೆ 22 ಬಂಡವಾಳ ಶಾಹಿಗಳ ಹತ್ರ ಎಷ್ಟು ಆಸ್ತಿ ಇದೆಯೋ ಈ ದೇಶದಲ್ಲಿರ್ತಕ್ಕಂಥ ಉಳಿದ 70 ಕೋಟಿ ಜನರ ಹತ್ರ ಅಷ್ಟು ಆಸ್ತಿ ಇದೆ. Please look at the front row of this stage. There are approximately 22 people sitting in the front row of this stage. ಇವತ್ತು ಈ ವೇದಿಕೆನ ನೀವು ಗಮನಿಸಿ, ಈ ವೇದಿಕೆ ಮೇಲೆ ಅಂದಾಜ್ ಮೇಲೆ 22 ಜನ ಮುಂದೆ ಕೂತಿದ್ದಾರೆ. In India, 22 people, just the number of people sitting on this stage, own as much as half of India's population. ವಿಶೇಷವಾಗಿ ಗಮನಿಸಿ, ಈ ವೇದಿಕೆಯಲ್ಲಿರತಕ್ಕಂಥ ಎಷ್ಟು ಜನ ಇರಬಹುದು, ಒಂದು 22 ಜನ ಈ ದೇಶದಲ್ಲಿರ್ತಕ್ಕಂಥ 70 ಕೋಟಿ ಪ್ರಜೆಗಳ ಆಸ್ತಿ 22 ಜನರ ಹತ್ರ ಮಾತ್ರ ಇದೆ. They have unlimited money, unlimited resources. They can dream any dream they want, and the rest of India just watches them. ಅವರ ಹತ್ರ ಬೇಕಾದಷ್ಟು ಕಾಸು ಹಣ ಇದೆ, ಕನಸಿಲ್ದಷ್ಟು ಅವರ ಹತ್ರ ಸಂಪನ್ಮೂಲಗಳಿದೆ, ಆಸ್ತಿ ಅಂತಸ್ತು ಐಶ್ವರ್ಯ ಇದೆ. ಅವರು ಏನ್ನ ಕನಸಲ್ಲಿ ಊಹೆ ಮಾಡ್ತಾರೋ ಅದನ್ನೆಲ್ಲವನ್ನೂ ಕೂಡ ಪಡ್ಕೊಳ್ಳುವಂತ ಶಕ್ತಿ ಇದೆ. ನೀವು ಪ್ರಜೆಗಳು ಅದನ್ನ ಕೂತಿ ನೋಡ. Wherever Mr. Adani wants money, doesn't matter how poor the family is, doesn't matter if they are starving. If Mr. Adani wants that land, Mr. Narendra Modi can get him that land. ಇವತ್ತು ಪರಿಸ್ಥಿತಿ ಯಾವ ತರ ಆಗಿದೆ ಅಂತಂದ್ರೆ, ಅದಾನಿ ಅವ್ರಿಗೆ ಯಾವ ರೈತನ ಭೂಮಿ ಬೇಕೋ ಆ ರೈತನ ಸಂಕಷ್ಟದಲ್ಲಿರ್ಲಿ, ಹೊಟ್ಟೆ ಹಾಸ್ಕೊಂಡಿರ್ಲಿ, ಕಾಸಿಲ್ದೇ ಇರ್ಲಿ, ನರೇಂದ್ರ ಮೋದಿ ಆ ಭೂಮಿನ ಕಿತ್ತು ಅದಾನಿ ಅಂಬಾನಿ ಕೈ ಕೊಡ್ತಾರೆ. He wants Mumbai airport. The owner will get a CBI case and soon will hand the airport to Adani. ಅದಾನಿ ಅವ್ರಿಗೆ ಮುಂಬೈಯಲ್ಲಿರ್ತಕ್ಕಂಥ ಏರ್ಪೋರ್ಟ್ ಬೇಕು ಅಂತ ಅವ್ರು ಆಸೆ ಪಟ್ರೆ ನರೇಂದ್ರ ಮೋದಿ ಅವರು ಅವ್ರ ಹತ್ರ ಇರ್ತಕ್ಕಂಥ ಇಡಿನ, ಐಟಿನ, ಸಿಬಿಐನ ಅವ್ರ ಮೇಲ್ ಬಿಟ್ಟು ಆ ಏರ್ಪೋರ್ಟ್ ನ ಅದಾನಿ ಕೈ ಕೊಡ್ತಾರೆ. He wants the storage facility of our farmers. He will get the storage facilities of our farmers. ಇವತ್ತು ಅವ್ರಿಗೆ ರೈತರ ಗೋದಾಮುಗಳು ಬೇಕಂತಂದ್ರೆ, ನಾವು ಶೇಖರಣೆ ಮಾಡಿರ್ತಕ್ಕಂಥ ಬೆಳೆಗಳು ಬೇಕಂತಂದ್ರೆ ನರೇಂದ್ರ ಮೋದಿ ಅದಾನಿಗೆ ಅದನ್ನ ಕೊಡ್ತಾರೆ. Wherever you look, these 22 people have access. ನೀವೆಲ್ಲಾದ್ರೂ ನೋಡ್ರಿ, ಏನನ್ನ ಗಮನಿಸ್ರಿ, ಈ 22 ಜನ ಏನನ್ ಬೇಕಾದ್ರೂ ಸರ್ವವ್ಯಾಪಿಯಾಗಿ ಎಲ್ಲವನ್ನೂ ಕೂಡ